ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹಾಗಾದರೆ ಇವತ್ತಿನ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ವಿಡಿಯೋ ನೋಡ್ತಾ ಇದ್ದೀರಾ, ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಅಂಟಿನ ಉಂಡೆ ಬಾಣಂತಿಯರಿಗೆ ಮತ್ತು ದೊಡ್ಡವರಾಗಿರ್ತಾರಲ್ಲ, ಮೆಚೂರ್ಡ್ ಆಗಿರೋರಿಗೆ, ಅವ್ರ ಕಡೆ ಮೆಚೂರ್ಡ್ ಆಗಿರೋರ್ಗಂತಲೇ ನಮ್ಮ ಕಡೆ ಸ್ಪೆಷಲಾಗಿ ಮಾಡಿಕೊಡ್ತಾರೆ ಫ್ರೆಂಡ್ಸ್. ಈ ರೆಸಿಪಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿರಿ, ಇದಕ್ಕೆ ಕೊಬ್ಬರಿ ಮತ್ತು ಅಂಟು, ಏಲಕ್ಕಿ, ಉತ್ತತ್ತಿ, ತುಪ್ಪ ತೊಗೊಂಡಿದ್ದೀನಿ, ಬೆಲ್ಲ ತೊಗೊಂಡಿದ್ದೀನಿ. ಫಸ್ಟು ಕಡಾಗಿ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋಣ. ತುಪ್ಪದಲ್ಲಿ ಅಂಟನ್ನು ಹುರ್ಕೋಬೇಕು ಫ್ರೆಂಡ್ಸ್. ಫಸ್ಟು ನೋಡಿರಿ, ಇದು ಕಾಯ್ತಾ ಇದೆ. ನೋಡಿರಿ, ತುಪ್ಪ ಹಾಕ್ತಾಯಿದ್ದೀನಿ. ಇದು ಬಿಸಿಯಾಗಿದೆ ನೋಡಿರಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ರಿ. ಸ್ವಲ್ಪ ಜಾಸ್ತಿನೇ ಬಿಸಿಯಾಗಿದೆ, ನಾನು ಫ್ಲೇಮ್ ಕಮ್ಮಿ ಮಾಡ್ಕೊತಾ ಇದ್ದೀನಿ. ನೋಡಿರಿ, ಈಗ ಅಂಟು ಹಾಕಿದ್ದೀನಿ ನೋಡಿರಿ. ಅದು ಹೇಗೆ ಉಬ್ಬಿ ಬರ್ತಾಯಿದೆ ನೋಡಿರಿ, ಈ ಥರ ಬರಬೇಕು ಇದು ಅಂಟು. ಇದನ್ನು ನೀಟಾಗಿ ಈ ಥರ ಹುರ್ಕೋಬೇಕು. ಈಗ ಇದನ್ನು ತೆಗಿಯೋಣ. ಇದು ಆಗಿದೆ, ಇದನ್ನು ತೆಕ್ಕೊಳ್ಳೋಣ. ತೆಗೆದ್ಬಿಟ್ಟು ಅದೇ ಇದರಲ್ಲೇ ಮತ್ತೆ ಉತ್ತತ್ತಿನೂ ಹುರ್ಕೊಳ್ಳೋಣ ಫ್ರೆಂಡ್ಸ್. ನೀವು ಯಾವ ಪ್ರಮಾಣದಲ್ಲಿ ಮಾಡ್ತೀರೋ ಆ ಪ್ರಮಾಣದಲ್ಲಿ ತೊಗೊಳ್ಳಿ. ನೋಡಿರಿ, ಉತ್ತತ್ತಿ ಹಾಕಿದ್ದೀನಿ. ಮತ್ತು ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿರಿ, ಮೀಡಿಯಮ್ ಫ್ಲೇಮಲ್ಲೇ ಗ್ಯಾಸ್ ಇಟ್ಕೊಳ್ಳಿ. ನೋಡಿರಿ, ಈಗ ಉತ್ತತ್ತಿನೂ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ. ನಿಧಾನಕ್ಕೆ ನೀಟಾಗಿ ಎಲ್ಲನೂ ತೆಗೆದಿಟ್ಕೊಂಡಿದ್ದೀನಿ. ನೋಡಿರಿ, ಉತ್ತತ್ತಿ ಇಷ್ಟು ಕೆಂಪಗಾದರೆ ಸಾಕು. ನೋಡಿರಿ, ಒಣ ಕೊಬ್ಬರಿ 2 ಬಟ್ಲು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ನಾನು. ಒಣ ಕೊಬ್ಬರಿನೇ ಹಾಕಬೇಕು ಇದಕ್ಕೆ. ನೋಡಿರಿ, ಇನ್ನು ಸ್ವಲ್ಪ ತುಪ್ಪ ಹಾಕ್ಕೊಂಡೆ. ಮತ್ತು ಆ ಕೊಬ್ಬರಿನ ಹೆಚ್ಚಿಟ್ಕೊಂಡಿದ್ದೀನಿ ನಾನು. ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇದನ್ನು ತುರಿದ್ಬಿಟ್ಟು ಬೇಕಂದ್ರೂ ಹಾಕ್ಕೋಬೋದು. ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿರಿ, ಕೊಬ್ಬರಿ ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು. ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ರಿ. ನೋಡಿರಿ, ಕೊಬ್ಬರಿನೂ ಫ್ರೈ ಆಗ್ತಾಯಿದೆ. ನೀವು ಎಷ್ಟು ಬೇಕಾದರೂ ತೊಗೋಬೋದು. ಉತ್ತತ್ತಿ ಜಾಸ್ತಿ, ಕೊಬ್ಬರಿ ಜಾಸ್ತಿ, ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ತೀರಾ ಅಂದ್ಕೊಂಡು ಅಷ್ಟನ್ನು ಜಾಸ್ತಿ ಕಡಿಮೆ ಬೇಕಾದರೂ ಮಾಡ್ಕೋಬೋದು ಇದನ್ನು. ನೋಡಿರಿ, ಕೊಬ್ಬರಿನೂ ಫ್ರೈ ಆಗಿದೆ. ಈಗ ಇದನ್ನು ತಗೋತೀನಿ. ಸ್ವಲ್ಪ ಏಲಕ್ಕಿ ತೊಗೊಂಡಿದ್ನಲ್ಲ, ನೋಡಿರಿ, ಇಷ್ಟು ಕೆಂಪಗಾದರೆ ಸಾಕು ಕೊಬ್ಬರಿ. ಏಲಕ್ಕಿನ ಅದರಲ್ಲಿ ಹಾಕ್ಬಿಟ್ಟು ಬಿಸಿ ಮಾಡ್ತೀನಿ ನಾನು, ಅಂದರೆ ಬೇಗ ಸಿಪ್ಪೆ ಬಿಚ್ಚುತ್ತೆ ಅಂತೇಳ್ರಿ. ನೋಡಿರಿ, ಉತ್ತತ್ತಿ ಏಲಕ್ಕಿನ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡಿದ್ರೆ ಸಿಪ್ಪೆ ಬೇಗ ಬಿಚ್ಚುತ್ತೆ. ನೋಡಿರಿ, ಎಲ್ಲನೂ ಹುರಿದಿಟ್ಕೊಂಡಿದ್ದೀನಿ. ನೋಡಿರಿ, ಉತ್ತತ್ತಿ, ಕೊಬ್ಬರಿ, ಏಲಕ್ಕಿ, ಅಂಟು. ಇದಕ್ಕೆ ಆಳ್ವಿ ಅಂತ ಬರುತ್ತೆ ಫ್ರೆಂಡ್ಸ್, ಅದನ್ನು ಹಾಕಬೇಕು. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಅದನ್ನ ಹಾಕಿಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ. ನೋಡಿರಿ, 1 ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ. ಈಗ ಉತ್ತತ್ತಿ ಎಲ್ಲ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿರಿ, ನೈಸಾಗಿ ರುಬ್ಕೊಂಡು ಬರಬೇಕು ಇದನ್ನು. ನೋಡಿರಿ, ಇಷ್ಟು ತರಿಯಾಗಿ ಬಂದಿದೆ. ನೋಡಿರಿ, ಇದು ಇಷ್ಟಾದರೆ ಸಾಕು. ಇದನ್ನು ನೋಡಿರಿ, ಇಷ್ಟ ಆಗಬೇಕಿದು. ಇದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ. ನೋಡಿರಿ, ಈಗ ಇದನ್ನು ನೀಟಾಗಿ ಎಲ್ಲನೂ ತಕ್ಕೊಂಡು ಮತ್ತು ಇದು ಕೊಬ್ಬರಿ ಇದೆಯಲ್ಲ, ಈಗ ಅಂಟು ಹಾಕ್ಕೊಳ್ಳೋಣ. ಫಸ್ಟು ಅಂಟು ಮತ್ತು ಉತ್ತತ್ತಿ ಎರಡೂ ಒಂದೇ ಸಲ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಆಳ್ವಿ ಇದ್ದರೆ ಈ ಟೈಮಲ್ಲೇ ಆಳ್ವಿನ ಇದಕ್ಕೆ ಹಾಕ್ಕೊಂಡು ಅದನ್ನು ತುಪ್ಪದಲ್ಲಿ ಹುರ್ತಿರ್ಬೇಕು. ಅಂಟು, ಆಳ್ವಿ ಮತ್ತು ಏಲಕ್ಕಿನ ಒಂದೇ ಸಲ ಗ್ರೈಂಡ್ ಮಾಡ್ಕೊಳ್ರಿ. ನೋಡಿರಿ, ಅದೇನು ಪೂರ್ತಿ ಸಣ್ಣಾಗೋದು ಬೇಡ, ಇಷ್ಟಾದರೆ ಸಾಕು. ಅದು ಬಾಯಿಗೆ ಸಿಕ್ಕರೆ ಕುರುಮ್ ಅಂತೇಳಿ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ನೋಡಿರಿ, ಇದನ್ನು ಒಂದು ಕಡೆ ತೆಗೆದಿಟ್ಕೊಳ್ಳೋಣ. ನೋಡಿರಿ, ಅದರಲ್ಲೇ ಸೈಡ್ಗೆ ಹಾಕ್ಕೋತಾ ಇದ್ದೀನಿ. ಉತ್ತತ್ತಿ ಇತ್ತಲ್ಲ, ಅದರಲ್ಲೇ ಹಾಕಿದ್ದೀನಿ. ಈಗ ಕೊಬ್ಬರಿನ ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನು ಕೂಡ ಸಣ್ಣಾಗಿ, ಉತ್ತತ್ತಿ ಆಗಿತ್ತಲ್ಲ ಅಷ್ಟೇ ಸಣ್ಣಾಗಿ ಪುಡಿ ಮಾಡ್ಕೋಬೇಕು ಇದನ್ನು. ನೋಡಿರಿ, ಇದು ಕೂಡ ಪುಡಿಯಾಗಿದೆ. ಈಗ ಕೊಬ್ಬರಿನೂ ನೀಟಾಗಿ ಪುಡಿಯಾಗಿದೆ. ನೋಡಿರಿ, ಇಷ್ಟು ಸಣ್ಣಕ್ಕಾಗಬೇಕು ಇದು. ಇದನ್ನು ಒಂದು ಕಡೆ ತೆಗಿಯೋಣ. ತೆಗೆದ್ಬಿಟ್ಟು ನೋಡಿರಿ, ತೆಗಿತಾ ಇದ್ದೀನಿ. ಈಗ ಇದು ಕೊಬ್ಬರಿ ಪುಡಿ. ನೋಡಿರಿ, ಇದು ಉತ್ತತ್ತಿ ಮತ್ತು ಅಂಟು ಇದು ಮಾಡಿದ್ನಲ್ಲ ಅದರದ್ದು ಬೆಲ್ಲ. ಈಗ ಮೂರೂ ಸ್ವಲ್ಪ ಕೊಬ್ಬರಿ ಪುಡಿ ಮತ್ತು ಉತ್ತತ್ತಿ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದು ಒಂದು ಸ್ವಲ್ಪ ಜೊತೆಗೆ ಬೆಲ್ಲ ಸ್ವಲ್ಪ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ ಯಾವ ಪಾಕನೂ ಬೇಡ ಫ್ರೆಂಡ್ಸ್, ಹಾಗೇ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ತುಂಬ ದಿನ ಇಟ್ಕೊಂಡು ತಿನ್ಬೋದು. ಒಂದು 15-20 ದಿನದವರೆಗೂ ಸ್ಟೋರ್ ಮಾಡಿಕೊಂಡು ತಿನ್ಬೋದು. ಜಾಸ್ತಿ ದಿನ ಇಟ್ಟರೂ ತೊಂದರೆ ಇಲ್ಲ, ಏನೂ ಕೆಡೋದಿಲ್ಲ. ನೋಡಿರಿ, ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿರಿ, ಎಷ್ಟು ಗಟ್ಟಿಯಾಗಿದೆ ಅಂಥೇಳಿ. ಇದನ್ನು ಒಂದು ಪಾತ್ರೆಗೆ ತಗೊಳ್ಳೋಣ. ನೋಡಿರಿ, ಯಾವ ಪಾಕನೂ ಬೇಕಾಗಲ್ಲ ಫ್ರೆಂಡ್ಸ್ ಇದಕ್ಕೆ. ನೋಡಿರಿ, ಅಂಟ್ಕೊಂಡಿದೆ. ನೀಟಾಗಿ ಸ್ಪೂನಿಂದ ಎಲ್ಲನೂ ತಕ್ಕೊಳ್ರಿ. ಮತ್ತು ಇನ್ನೂ ಸ್ವಲ್ಪ ಉಳಿದಿದೆಯಲ್ಲ, ಅದನ್ನು ಇನ್ನೊಂದ್ಸಲ ಗ್ರೈಂಡ್ ಮಾಡ್ಕೊತೀನಿ ನಾನು. ಅಷ್ಟು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ರಿ. ನೋಡಿರಿ, ಇದನ್ನು ಸಣ್ಣಾಗಿದೆ. ಈಗ ಇದನ್ನು ತಕ್ಕೊಳ್ಳೋಣ ಒಂದು ಪಾತ್ರೆಗೆ. ನೋಡಿರಿ, ಬೆಲ್ಲ 1 ಬೌಲ್ ಬೆಲ್ಲ ತೊಗೊಂಡಿದ್ದೀನಿ ನಾನು.
2 ಬಟ್ಲ ದೊಡ್ಡದು 2 ಬಟ್ಲ ಕೊಬ್ಬರಿ ತೊಗೊಂಡಿದ್ದೆ. ಒಂದು 100 ಗ್ರಾಮ್ 150 ಗ್ರಾಮಷ್ಟು ಉತ್ತತ್ತಿ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಅಂಟು ನೋಡಿರಿ, ಎಲ್ಲನೂ ಗ್ರೈಂಡ್ ಮಾಡಿಕೊಂಡು ಈಗ ಇದನ್ನು ಉಂಡೆ ಕಟ್ಟಬೇಕು. ನೋಡಿರಿ, ನೀಟಾಗಿ 2 ಸತಿ ಮಿಕ್ಸಿ ಮಾಡಿದ್ವಲ್ಲ ಅದೆಲ್ಲ ಹೊಂದ್ಕೊಳ್ಳೋಕ್ಕೆ ಕಲಿಸ್ಕೊಳ್ಳೋಣ, ಇಲ್ಲಾಂದರೆ ಒಂದು ಸ್ವೀಟು ಒಂದು ಸಪ್ಪೆ ಆಗುತ್ತೆ. ಫಸ್ಟ್ ನೀಟಾಗಿ ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡಿಕೊಂಡು ಈಗ ಉಂಡೆ ಕಟ್ಟೋಣ. ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಉಂಡೆ ಕಟ್ಕೋಬೋದು. ಇಲ್ಲ ಇದನ್ನು ಹಾಗೇ ಇಟ್ಕೊಂಡು ತಿನ್ಬೋದು. ಹಾಗೆ ಒಂದು ಡಬ್ಬಿಲಿ ಹಾಕಿ ಮುಚ್ಚಿಟ್ಬಿಡ್ರಿ. ಬೇಕಾದಾಗ ಒಂದು ಬಟ್ಲಲ್ಲಿ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಾಗೇನೂ ತಿನ್ಬೋದು, ಉಂಡೆ ಕಟ್ಕೊಂಡು ತಿನ್ಬೋದು. ಯಾವ ಥರ ಬೇಕಾದರೂ ತಿನ್ಬೋದು. ನಮ್ಮ ಕಡೆ ಅಂತೂ ಈ ಡೆಲಿವರಿ ಆದವ್ರಿಗೆ ಪ್ರತಿದಿನ ಬೆಳಗ್ಗೆ ಇದನ್ನು ಕಂಪಲ್ಸರಿ ಕೊಡ್ತಾರೆ ಫ್ರೆಂಡ್ಸ್. ಇದಕ್ಕಿಂತ ಇಡ್ಲಿ ಮೋಡಿ ಅಂತ ಐಟಮ್ಸ್ ಬರುತ್ತೆ, ಅದೆಲ್ಲನೂ ಹಾಕಿ ಮಾಡ್ತಾರೆ. ಇಲ್ಲಿ ನಾವು ಹಾಗೆ ಮಕ್ಳಿಗೆ ತಿನ್ನೋಕ್ಕೋಸ್ಕರ ಮಾಡ್ತಾಯಿದ್ದೀನಲ್ಲ, ಅವೆಲ್ಲ ಏನೂ ಹಾಕಿಲ್ಲ ಫ್ರೆಂಡ್ಸ್ ಇದರಲ್ಲಿ. ಚಿಕ್ಕವರಿಂದ ದೊಡ್ಡವ್ರವರೆಗೂ ಯಾರು ಬೇಕಾದರೂ ತಿನ್ಬೋದು ಫ್ರೆಂಡ್ಸ್. ಇದು ಸುಸ್ತು ನಿಶಕ್ತಿ ಇದ್ದರೆ ಕಮ್ಮಿ ಆಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನೋಡಿರಿ, ಕೊಬ್ಬರಿ ಹೇಗೆ ಎಣ್ಣೆ ಬಿಟ್ಕೊಂಡಿದೆ ಅಂಥೇಳಿ ತೋರಿಸ್ತೀನಿ ರೀ ಇನ್ನೊಂದ್ಸಲಿ. ಕೊಬ್ಬರಿ ಚೆನ್ನಾಗಿರೋದಿತ್ತು ಅಂದರೆ ನೀಟಾಗಿ ಎಣ್ಣೆ ಬಿಡುತ್ತೆ, ಆವಾಗ ಉಂಡೆ ಟೇಸ್ಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಎಲ್ಲನೂ ಈ ಥರ ಉಂಡೆ ಕಟ್ಕೋಬೇಕು. ಕೈ ನೋಡ್ತಾ ಇರ್ಬೋದು, ನಂದು ಎಣ್ಣೆ ಆಗಿದೆ ನೋಡಿರಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ಉಂಡೆ. ಪಾಕ ಇಲ್ಲದೇ ನಾವು ಸುಲಭವಾಗಿ ಈ ಅಂಟಿನ ಉಂಡೆಯನ್ನು ಮಾಡ್ಕೋಬೋದು. ನೋಡಿರಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿರಿ. ಪಾಕ ಮಾಡೋದು ತುಂಬ ಕಷ್ಟ. ಕೆಲವರಿಗೆ ಪಾಕ ನೋಡೋಕ್ಕೆ ಬರಲ್ಲ. ಅದೇನಾದ್ರು ಪಾಕ ಬರಲಿಲ್ಲ ಅಂದರೆ ಉಂಡೆ ಕೆಟ್ಟೋಗುತ್ತೆ ಅನ್ನೋ ಟೆನ್ಷನ್ ಬೇಡ. ಇದು ಪಾಕ ಇಲ್ಲದೇ ಆರಾಮಾಗಿ ಮಾಡ್ಕೋಬೋದು. ನೋಡಿರಿ ಎಣ್ಣೆ ಹೇಗಾಗಿದೆ ಅಂತೇಳಿ ನನ್ನ ಕೈಯೆಲ್ಲ ನೋಡಿರಿ, ಎಣ್ಣೆ ಎಷ್ಟು ಬಿಟ್ಕೊಂಡಿದೆ ನೋಡಿರಿ, ಎಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಉಂಡೆ. ಈ ಉಂಡೆನ ಒಂದ್ಸಲಿ ಟ್ರೈ ಮಾಡಿರಿ. ನೋಡಿರಿ, ಎಲ್ಲನೂ ನಾನು ಉಂಡೆ ಕಟ್ಟಿಟ್ಕೊಂಡಿದ್ದೀನಿ. ಇದನ್ನು 15-20 ದಿನದವರೆಗೂ ಸ್ಟೋರ್ ಮಾಡಿಕೊಂಡು ತಿನ್ಬೋದು. ನೋಡಿರಿ, ಇನ್ನೂ ಈ ಥರ ಉಂಡೆ ಸ್ವೀಟ್ ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ನೀವು ಈ ರೆಸಿಪಿ ಟ್ರೈ ಮಾಡ್ತೀರಾ ಅಲ್ವಾ? ಮಾಡಿ ಒಂದ್ಸಲಿ ಮಕ್ಳಿಗೆ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್, ಈ ಉಂಡೆ ಮಾಡಿ ನೀವು ಮಾಡಿರೋ ಉಂಡೆ ಯಾವ ಥರ ಬಂತು ಅಂಥೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ನೋಡಿರಿ, ನೀವು ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ಕೋಬೋದು ಫ್ರೆಂಡ್ಸ್. ಪಾಕ ಇಲ್ಲದೆ ಸುಲಭವಾಗಿ ಮಾಡುವ ಸ್ವೀಟ್ ರೆಸಿಪಿ ಅಂಟಿನ ಉಂಡೆ. ಬಾಯ್ ಫ್ರೆಂಡ್ಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ ಎಲ್ಲರಿಗೂ.